ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಭಾಗದಲ್ಲಿ ಏನು ರಿಸ್ಟ್ರಿಕ್ಷನ್ಸ್ ಏನು ಕತೆ ಅಂತ ಕರಾವಳಿಯಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ತಯಾರಿ ನಡೀತಾ ಇದೆ. ಇಂಡೋರ್ ಔಟ್ಡೋರ್ ಸಂಭ್ರಮಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ಡ್ರಗ್ ಮಾಫಿಯಾ ಹಾವಳಿ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಒಂದಷ್ಟು ಕ್ರಮವನ್ನು ತೆಗೆದುಕೊಂಡಿದೆ. ನೈತಿಕ ಪೊಲೀಸ್ಗಿರಿ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ಈ ಭಾಗದಲ್ಲಿ ಇದೊಂದು ಕಷ್ಟ. ಈ ಹಿಂದೂ ಪರ ಸಂಘಟನೆಯವರು ಯಾರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ನುಗ್ಗೋದು, ಗಲಾಟೆ ಮಾಡೋದು, ಸೆಲೆಬ್ರೇಟ್ ಮಾಡಬೇಡಿ ಅನ್ನೋದು ಇವೆಲ್ಲ ನಡೆಯುತ್ತೆ. ಅದನ್ನೇ ನೈತಿಕ ಪೊಲೀಸ್ಗಿರಿ ಅಂತ ಹೇಳಿದ್ದು. ಸೊ ಹಾಗಾಗಿ ಅಂಥವ್ರ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಅಂತ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವರ್ಷದ ಆಚರಣೆಗೆ ದೇಶದಾದ್ಯಂತ ಎಲ್ಲ ರೀತಿಯಾದಂಥ ತಯಾರಿಗಳಾಗ್ತಾ ಇದೆ. ರಾಜ್ಯದ ಕರಾವಳಿಯ ಮಂಗಳೂರಿನಲ್ಲೂ ಭರ್ಜರಿಯಾದಂಥ ತಯಾರಿಗಳಾಗ್ತಾ ಇದೆ. ಈ ಹೊಸ ವರ್ಷದ ಆಚರಣೆಯ ಜೊತೆಗೆ ಈ ಬಾರಿ ಡ್ರಗ್ಸ್ ಮಾಫಿಯಾದ ಕೆಲವೊಂದು ಸುದ್ದಿಗಳಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ಕಳೆದ 1.5 ತಿಂಗಳಿಂದ ಸಾಕಷ್ಟು ಕಾರ್ಯಾಚರಣೆಯನ್ನು ಪೊಲೀಸರು ಮಾಡಿದ್ದಾರೆ. ಅದರ ಜೊತೆಗೆ ಈ ನ್ಯೂ ಇಯರ್ಗೆ ಬೇಕಾದಂಥ ತಯಾರಿಗಳು ಹೇಗಿರುತ್ತೆ ಅನ್ನೋದರ ಬಗ್ಗೆ ಮಾತಾಡಲಿಕ್ಕೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂಥ ಅನುಪಮ್ ಅಗ್ಗಾರ್ವಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರಿ, ನ್ಯೂ ಇಯರ್ಗೆ ಬೇಕಾದಂಥ ತಯಾರಿಗಳು ಯಾವ ರೀತಿ ಆಗ್ತಾ ಇದೆ ಸರ್? ಸೊ ಪ್ರತಿ ವರ್ಷ ರೀತಿ ಈ ವರ್ಷ ಕೂಡ ಮಂಗಳೂರಿನ ಸಿಟಿಯನ್ನು ಹೊಸ ವರ್ಷದ ಆಚರಣೆಗೆ ಸಜ್ಜಾಗಿದೆ. ನಾವು ಕೂಡ ಅದೇ ರೀತಿ ನಮ್ಮದು ಕೋಆಪ್ರೇಷನ್ ಜೊತೆಗೆ ನಮ್ಮ ಬಂದೋಬಸ್ತ್ ಕೂಡ ಈಗ ಮಾಡಿದ್ದೀವಿ. ನಾಳೆ ಮಧ್ಯಾಹ್ನದಿಂದ ನಮ್ಮ ಬಂದೋಬಸ್ತನ್ನು ಇನ್ ಪ್ಲೇಸ್ ಇರ್ತದೆ. ಇಂಪಾರ್ಟೆಂಟ್ ಜಾಗದಲ್ಲಿ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಅವ್ರದ್ದು ನಿಯೋಜನೆ ಮಾಡಿದ್ದೀವಿ. ಜೊತೆಗೆ ಪ್ರತಿಯೊಂದು ಸಿಟಿದು ಭಾಗ ಕವರ್ ಆಗಲಿ, ಅದಕ್ಕಾಗಿ ಸಿಟಿಗೆ ಸೆಕ್ಟರ್ಸಲ್ಲಿ ಡಿವೈಡ್ ಮಾಡಿ ಅಲ್ಲಿ ಸೆಕ್ಟರ್ ಪೆಟ್ರೋಲಿಂಗ್ ಆಫೀಸರ್ಸ್ಗೆ ನೇಮಕ ಮಾಡಿದ್ದೀವಿ. ಅದರಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಅವರು ನಿರಂತರವಾಗಿ ಪೆಟ್ರೋಲಿಂಗಲ್ಲಿ ಇರ್ತಾರೆ. ಮೂರನೇದು ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ನಾಕಾ ನಾವು ಕಟ್ಕೊಡ್ತೀವಿ. ಅಲ್ಲಿ ನಾಕಾದಲ್ಲಿ ನಮ್ಮ ಟ್ರಾಫಿಕ್ ಮತ್ತು ಲಾ ಆ್ಯಂಡ್ ಆರ್ಡರ್ ಅಧಿಕಾರಿಗಳು ಸಿಬ್ಬಂದಿಗಳು ಇರ್ತಾರೆ. ಸೊ ದಟ್ ಅಂಥ ಜಾಗದಲ್ಲಿ ಯಾರು ಡ್ರಂಕನ್ ಡ್ರೈವಿಂಗ್ ಆಗಲಿ ಅಥವಾ ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು. ಯಾರು ಮಾಡಿದರೆ ಅವ್ರ ಮೇಲೆ ನಾವು ಈಗ ಮಷಿನ್ಸಿಂದ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಸರ್, ಈಗ ಮಂಗಳೂರು ಸಿಟಿ ಅಂದರೆ ಡ್ರಗ್ಸ್ ಮಾಫಿಯಾ ಭಾಳಷ್ಟು ಹೆಚ್ಚಾಗಿದೆ. ಹಾಗಾಗಿ ಈ ಡ್ರಗ್ಸ್ ಮಾಫಿಯಾ ಮುಂದಿನ ದಿನಗಳಲ್ಲಿ ಅಂದರೆ ನ್ಯೂ ಇಯರ್ನ ಸಂದರ್ಭದಲ್ಲಿ ತೊಂದರೆ ಕೊಡ್ಬೋದು ಅಥವಾ ಅದನ್ನು ಬಳಕೆ ಆಗ್ಬೋದು. ಆ ಸಂದರ್ಭದಲ್ಲಿ ಏನು ಕ್ರಮ ಕೈಗೊಳ್ತೀರಿ ಸರ್? ಸೊ ಡ್ರಗ್ಸ್ ಒಂದು ಮಂಗಳೂರು ಸಿಟಿದು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇತ್ತು. ಭಾಳಷ್ಟು ವರ್ಷದಿಂದ ಇದೆ, ದಶಕದಿಂದ ಇದೆ. ಸೊ ನಾನು ಕೂಡ ಇಲ್ಲಿ ರಿಪೋರ್ಟ್ ಮಾಡಿದ ನಂತರ ಇದು ನನ್ನ ಗಮನಕ್ಕೆ ಬಂತು. ನಾವು ಇಮಿಡಿಯೇಟ್ಲಿ ನಮ್ಮ ಡ್ರಗ್ಸ್ ಟೀಮ್ಗೆ ಫಾರ್ಮ್ ಮಾಡಿದ್ವಿ. ಪ್ರತಿಯೊಂದು ಉಪವಿಭಾಗದಲ್ಲಿ ಒಂದು ಡ್ರಗ್ ಟೀಮ್ ಕೆಲಸ ಮಾಡ್ತಾಯಿದೆ. ಜೊತೆಗೆ ಸಿಟಿ ಕ್ರೈಮ್ ಬ್ರಾಂಚ್ ಅವರು ಕೂಡ ಅದರಲ್ಲಿ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಪರಿಣಾಮ ಈ ವರ್ಷ ನಾವು ನೋಡಿದ್ದೀವಿ. ಕಳೆದ ವರ್ಷ 300 ಕೇಸಸ್ ಇತ್ತು. ಈ ವರ್ಷ ನಾವು 1000ಕ್ಕಿಂತ ಹೆಚ್ಚು ಕೇಸಸ್ ದಾಖಲೆ ಮಾಡಿದ್ದೀವಿ. ಜೊತೆಗೆ ಡ್ರಗ್ಸ್ ಸೀಸರ್ ಕೂಡ ಕಳೆದ ವರ್ಷಕ್ಕಿಂತ ಹೆಚ್ಚು ಒಂದು 3 ಟೈಮ್ಸ್ ನಾವು ಹೆಚ್ಚು ಡ್ರಗ್ಸ್ ಸೀಜರ್ ಮಾಡಿದ್ದೀವಿ. ಕಳೆದ ವರ್ಷ 2 ಕೋಟಿದು ಸೀಜರ್ ಇತ್ತು. ಈ ವರ್ಷ 7.25 ಕೋಟಿದು ಸೀಜರ್ ಇದೆ. ಸೊ ಸತತವಾಗಿ ನಮಗೆ ಪರಿಣಾಮ ಸಿಗ್ತಾ ಇದೆ. ಆದರೆ ಕಮ್ ಡಿಸೆಂಬರ್ ಒಂದು ಡ್ರಗ್ಸ್ದು ಕನ್ಸಂಪ್ಷನ್ ಬಗ್ಗೆ ಸುದ್ದಿಗಳು ಹೆಚ್ಚು ಆಗ್ತಾಯಿದೆ. ಸೊ ಅದಕ್ಕಾಗಿ ನಮ್ಮ ತಂಡಗಳು ಕೂಡ ಕಳೆದ 1 ತಿಂಗಳಿಂದ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ. 1,000 ಕೇಸಲ್ಲಿ 150 ಕೇಸಸ್ ನಾವು ಈ ಕಳೆದ 1 ತಿಂಗಳಲ್ಲಿ ಮಾಡಿದ್ದೀವಿ. ಅದೇ ರೀತಿ ಭಾಳಷ್ಟು ಜನ ಪೆಡ್ಲರ್ಸ್ಗೆ ನಾವು ಹಿಡಿದಿದ್ದೀವಿ. ಇನ್ನು ಬೆಂಗಳೂರು ಸಮೀಪ ಇರತಕ್ಕಂಥ ನಂದಿ ಹಿಲ್ಸ್ಗೂ ಕೂಡ ಹೊಸ ವರ್ಷಾಚರಣೆಗೆ ನಿರ್ಬಂಧವನ್ನು ಹೇರಲಾಗಿದೆ. ಚಿಕ್ಕಬಳ್ಳಾಪುರ DC ರವೀಂದ್ರ ಅವರ ಆದೇಶ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಜನವರಿ 1ರ ಬೆಳಗ್ಗೆ 7 ಗಂಟೆ ತನಕ ಪ್ರವಾಸಿಗರು ಮತ್ತು ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಗಿರಿಧಾಮದಲ್ಲಿನ ಅತಿಥಿಗೃಹಗಳ ಬುಕ್ಕಿಂಗ್ ಕೂಡ ರದ್ದಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಹೊಸ ವರ್ಷ ಆಚರಣೆಗೆ ನಂದಿ ಬೆಟ್ಟದಲ್ಲಿ ನಿರ್ಬಂಧ. ಆಮೇಲೆ ಇವರು ಯಾವಾಗಲೂ ಡಿಸಿಷನ್ ತಗೊಳ್ಳೋದು ತುಂಬ ಲೇಟಾಗಿ ತಗೋತಾರೆ. ಮೊದಲೇ ತಗೊಳ್ಳೋಕ್ಕೇನು, 1 ವಾರ ಮೊದಲೇ ತೊಗೊಂಡ್ರೆ ಈಗ ಅಲ್ಲಿ ರೂಮ್ಸ್ ಎಲ್ಲ ಬುಕ್ಕಿಂಗ್ ಮಾಡಿರೋರ ಕತೆ ಏನು? ಈಗ ನೀವು ಅದನ್ನು ಅವರು ಬುಕ್ಕಿಂಗ್ ಇದು ಮಾಡ್ತೀವಿ, ರದ್ದು ಮಾಡ್ತೀವಿ ಅಂದರೆ ಅವರೆಲ್ಲ ಹೋಗಬೇಕು. ನೀವು ನಿರ್ಧಾರ ತಗೊಳ್ತೀರಾ, ಬೇಗ ತೊಗೋಬೇಕು, ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ನಾಳೆ ಸೆಲೆಬ್ರೇಷನ್ ಅಂದಾಗ ಇವತ್ತು ಎಲ್ಲರೂ ಕೂಡ ನಾವು ರೂಲ್ಸು ರಿಸ್ಟ್ರಿಕ್ಷನ್ಸು ಅಂತ ಮಾಡಿದ್ರೆ ಪ್ರವಾಸಿಗರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಪ್ಪ. ಫ್ಯಾಮಿಲಿ ಜೊತೆ ಹೋಗಬೇಕು ಅಂತನೋ, ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತನೋ ಎಲ್ಲ ತಯಾರಿ ಆಗಿಬಿಟ್ಟು ಈಗ ನೀವು ಎಲ್ಲದಕ್ಕೂ ನಿರ್ಬಂಧ ಅಂದರೆ ಅದ್ರ ಬದಲು ಹೇಳ್ಬಿಡಿ ಸುಮ್ಮನೆ ಎಲ್ಲ ಮನೇಲಿ ಸೆಲೆಬ್ರೇಟ್ ಮಾಡಿ ಅಂತ ಅಷ್ಟೇ. ಅವ್ರವ್ರ ಮನೇಲಿ ಅವ್ರವ್ರು ಇರಬೇಕು ಅಂದರೆ ಮುಗ್ದೋಯ್ತಪ್ಪ.